ಮಲತಾಯಿ ಧೋರಣೆ ಮಾಡುತ್ತಿರುವ ಸರ್ಕಾರಕ್ಕೆ ಮಲತಾಯಿ ಧೋರಣೆ ಮಾಡುತ್ತಿರುವ ಸರ್ಕಾರಕ್ಕೆ ಗದಗ ಜಿಲ್ಲೆಯ ಶಿರಹಟ್ಟಿಯಲ್ಲಿ ಮೆಕ್ಕೆಜೋಳ ಬೆಳೆದ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಬೆಳೆ ಪಾತಾಳಕ್ಕೆ ಕುಸಿದಿದ್ದು ಸರ್ಕಾರ ನಿಗದಿಪಡಿಸಿದ ಬೆಂಬಲ ಬೆಲೆ ಲಭ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಶಿರಹಟ್ಟಿ ತಾಲೂಕು ಸಮಗ್ರ ರೈತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರೈತರು ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಿದರು. ಇನ್ನು ರಾಜ್ಯ ಸರ್ಕಾರ ಮೆಕ್ಕೆಜೋಳಕ್ಕೆ ಕೂಡಲೇ ಬೆಂಬಲ ಬೆಲೆ ಘೋಷಿಸಿ ಖರೀದಿ ಕೇಂದ್ರವನ್ನ ತೆರೆಯಬೇಕು ಎಂದು ರೈತ ಹೋರಾಟಗಾರ ರವಿಕಾಂತ್ ಅಂಗಡಿ ಸೇರಿದಂತೆ ಸಮಿತಿಯ ಸದಸ್ಯರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ಮಧ್ಯವರ್ತಿಗಳ ಹಾವಳಿಯಿಂದಾಗಿ ರೈತರು ಮಾಡಿದ ಖರ್ಚು ಸಿಗದೆ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸದಿದ್ದರೆ ತಹಶೀಲ್ದಾರ್ ಕಚೇರಿಗೆ ಬೀಗ ಜಡಿದು ಉಗ್ರ ಹೋರಾಟ ಮಾಡುವುದಾಗಿ ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ಇವತ್ತು ನಮ್ಮ ಶಿರಹಟ್ಟಿ ತಾಲೂಕಿನ ಸಮಸ್ತ ರೈತ ಬಂಧುಗಳು ಸೇರಿ ಏನು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಬೇಕು, ಕನಿಷ್ಠ ಬೆಲೆ 2400ರಿಂದ 3000ವರೆಗೂ ಘೋಷಣೆ ಮಾಡಬೇಕು. ಆದರೆ ಇದುವರೆಗೂ ಸರ್ಕಾರ ಘೋಷಣೆ ಮಾಡದಿರೋದ್ರಿಂದ ಸಾಕಷ್ಟು ಅನ್ಯಾಯಕ್ಕೊಳಗಾಗ್ತಾಯಿದ್ದಾರೆ. ಈಗ ಹೆಸರು ಕಾಳುಗಳನ್ನು ಈಗ ಖರೀದಿ ಮಾಡ್ತಾಯಿದ್ದಾರೆ. 3 ತಿಂಗಳು ಹಿಂದೆ ಮಾಡಬೇಕಾಗಿತ್ತು, ಹೆಸರು ಒಕ್ಕಿ ವಾಲೆ ಮಾರಾಟ ಮಾಡಿದ್ದಾರೆ. ಹಾಗೆ ಇದನ್ನೂ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮದು ಒಕ್ಕೂರಿನ ಆಗ್ರಹ. ಸರ್ಕಾರ ಕೂಡಲೇ ಏನು 80% ರೈತರು ಈ ಮೆಕ್ಕೆಜೋಳವನ್ನು ಬೆಳೆದಿದ್ದಾರೆ, ಅದನ್ನು ಖರೀದಿ ಕೇಂದ್ರವನ್ನು ಪ್ರಾರಂಭಿಸಬೇಕು, ಮಧ್ಯವರ್ತಿಗಳಿಗೆ ಕೊಡಬಾರ್ದು. ಅದು ಆದಷ್ಟು ಬೇಗ ಮಾಡದೇ ಇದ್ದರೆ ಸರ್ಕಾರ ವಿರುದ್ಧ ಗಂಭೀರ ಹೋರಾಟ ಆಗುತ್ತೆ. ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರ ಹೊಣೆ ಹೊರಬೇಕು ಅಂತಕ್ಕಂಥದ್ದು ಇವತ್ತಿನ ಮುಖ್ಯ ಆಗ್ರಹ ಆಗಿದೆ. ರೈತರ ಒಂದು ಬೆಂಬಲ ಬೆಲೆಯ ಘೋಷಿಸಿದಂಥ ಮೆಕ್ಕೆಜೋಳನ ಖರೀದಿ ಕೇಂದ್ರ ಪ್ರಾರಂಭವಾಗಿಲ್ಲ ಅಂಥೇಳಿ ಮಾನ್ಯ ತಹಶೀಲ್ದಾರ್ ಮುಖಾಂತರ ಎಲ್ಲ ತಾಲೂಕಿನ ರೈತ ಬಾಂಧವರು ಕೂಡಿ ಒಂದು ಮನವಿ ಕೊಟ್ಟಿವಿ. ಏನಂತಂದ್ರೆ ನಿಮಗೂ ಇನ್ನೊಂದು 3-4 ದಿನ ಟೈಮ್ ಕೊಡ್ತೀವಿ ಮತ್ತು ಅಷ್ಟರೊಳಗೆ ನೀವು ಜಿಲ್ಲಾಧಿಕಾರಿಗಳ ಮುಖಾಂತರ ಸಚಿವರಿಗೆ ಸರ್ಕಾರಕ್ಕೆ ನೀವು ಸೂಚನೆ ಮಾಡಿ. ಯಾಕಂದ್ರೆ ರೈತರು ಈಗಾಗಲೇ ಸುಮಾರು ಮೆಕ್ಕೆಜೋಳ ಬೆಳೆದು ಹೊಲದಾಗದವು, ಕಣದಾಗದವು, ಹಾಕಕ್ಕೆ ಜಾಗ ಇಲ್ಲದಂಥ ಪರಿಸ್ಥಿತಿ ಆಗ್ಯಾವ. ಆ ಉದ್ದೇಶ ಇಟ್ಕೊಂಡು ಇವಾಗ ಏನಾಗ್ಬಿಟ್ಟೈತೆ ಅಂದ್ರೆ ಎಲ್ಲ ವ್ಯಾಪಾರ ಸಂಘ ವ್ಯಾಪಾರ ಮಾಡೋಂಥವ್ರು ಏನು ಮಾಡಿಬಿಟ್ರೆ ಅಂದ್ರೆ ಆ ಅಡ್ಡಿಗೆ ದಿಡ್ಡಿ 15 ಅವ್ರಿಗೇನಂದ್ರೆ 1500 1700 ಈ ಥರ ಖರೀದಿ ಮಾಡಿ ರೈತರು ಏನಾಗ್ಬಿಟ್ರ ಅಂದ್ರೆ ಈಗ ಆ ಗೊಂಜಾಳ ಮಷಾನಿಗೆ ಕಟಾವು ಕೊಡೋಂಥ ಮಷಾನಿಗೆ ಆಳಿಗೆ ಸಾಲಾಗೆಲ್ಲ ಮಾಡಿ ತಂದು ಪಾಪ ಬೀಜ ಗೊಬ್ಬರ ಹಾಕಿರ್ತಾರೆ. ಮತ್ತು ಅವ್ರಿಗೆಲ್ಲ ಕೊಡ್ಬೇಕಲ್ಲ, ಒತ್ತಡ ಇರೋದ್ರಿಂದ ಏನು ಮಾಡಿಬಿಡ್ತಾರೆ ಅಂತ ಪಾಪ 1500-1600 ಅವರು ಆ ವ್ಯಾಪಾರದವ್ರಿಗೆ ಕೊಟ್ರೆ ಅದ್ರಾಗೂ ಕಾಟ ಹೊಡೆಯಂಥ ಕೆಲಸ ನಡೆದೈತಿ. ಇವತ್ತು ತಾನೇ ಒಂದು ಮುಂಜಾನೆ ಸೋಷಿಯಲ್ ಮೀಡಿಯಾದಾಗ ನೋಡಿದ್ದೀವಿ ನಾವು. ಏನಂತಂದ್ರೆ 2 ಬಟನ್ ಅದಾವಂತ. ಒಂದು ಬಟನ್ ಒತ್ತಿದ್ರೆ 8 kg 1 ಕ್ವಿಂಟಲ್ಗೆ 8 kg ಕಟಾವು ಹೊಡೆಯಂಥದ್ದು ಬಂದೈತಿ ಅಂತ. ಅದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಸ್ವಲ್ಪ ಇವ್ರೇನು ವ್ಯಾಪಾರ ಸಂಘದವ್ರಿಗೆ ಇವ್ರಿಗೆ ವ್ಯಾಪಾರ ಮಾಡೋಂಥವ್ರಿಗೆ ಗೊಂಜಾಳ ಖರೀದಿ ಮಾಡೋಂಥವ್ರಿಗೆ ಒಂದು ನೀವು ಖಡಕ್ಕಾಗಿ ಒಂದು ಆದೇಶ. ಶಿರಹಟ್ಟಿ ತಾಲೂಕಾ ಸಮಗ್ರ ರೈತ ಹೋರಾಟ ಸಮಿತಿ ವತಿಯಿಂದ ಇಂದು ಮೆಕ್ಕೆಜೋಳದ ಬೆಂಬಲ ಬೆಲೆಯನ್ನು ಪ್ರಾರಂಭಿಸಬೇಕು. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಪ್ರೋತ್ಸಾಹ ನೀಡಿ ಪ್ರತಿ ಕ್ವಿಂಟಲ್ಗೆ 3000ಗಳಂತೆ ನಿಗದಿ ಮಾಡಿ ತಕ್ಷಣ ಬೆಂಬಲ ಬೆಲೆ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ ಈ ಮೂಲಕ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ.